ನಮಸ್ಕಾರ. PA ತಾಂತ್ರಿಕ ವಿದ್ಯಾಲಯ ಮಂಗಳೂರು ಪದವಿ ಪ್ರದಾನ ಸಮಾರಂಭ 2024. PA ತಾಂತ್ರಿಕ ವಿದ್ಯಾಲಯದ ಪದವಿ ಪ್ರದಾನ ಸಮಾರಂಭವು ಆಗಸ್ಟ್ 10ರಂದು ಪ್ರಾಂಶುಪಾಲರ ನೇತೃತ್ವದ ಶೈಕ್ಷಣಿಕ ಮೆರವಣಿಗೆಯೊಂದಿಗೆ ಕಾಲೇಜಿನ ಸಭಾಂಗಣದಲ್ಲಿ ಪ್ರಾರಂಭವಾಯಿತು. ಶ್ರೀ ರಿಜ್ವಾನ್ ಎಸ್ ಅವರು ಪ್ರಾರ್ಥಿಸಿದರು. ಸಹ ವಿದ್ವತ್ ಚಟುವಟಿಕೆಗಳ ಸಂಯೋಜಕರಾದ ಶ್ರೀ ಇಸ್ಮಾಯಿಲ್ ಶಾಫಿ AM ಸ್ವಾಗತ ಭಾಷಣ ಮಾಡಿದರು. ಗೌರವಾನ್ವಿತ ಅತಿಥಿಗಳಾದ ಡಾಕ್ಟರ್ ಶಿವಕುಮಾರ್ HR, ವಿಶೇಷ ಅಧಿಕಾರಿ ಮಂಗಳೂರು ವಿಭಾಗ VTU ಬೆಳಗಾವಿ ಮತ್ತು ಶ್ರೀ ಓಮರ್ ಸಿನಾಫ್, ಅಧ್ಯಕ್ಷರು PVS ನೋಲ್ವಡ್ USA ಮತ್ತು ವ್ಯವಸ್ಥಾಪಕ ನಿರ್ದೇಶಕ PVS ಕೆಮಿಕಲ್ಸ್ ಬೆಲ್ಜಿಯಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಮುಖ್ಯ ಅತಿಥಿಗಳು ತಮ್ಮ ಪ್ರಧಾನ ಭಾಷಣದಲ್ಲಿ ಜೀವನ ಪರ್ಯಂತ ಕಲಿಕೆ, ಹೊಂದಾಣಿಕೆ, ಆವಿಷ್ಕಾರ, ಸಾಮಾಜಿಕ ಹೊಣೆಗಾರಿಕೆಯ ಮಹತ್ವವನ್ನು ಹಾಗೂ ರಾಷ್ಟ್ರದ ಏಳಿಗೆಯಲ್ಲಿ ಪದವೀಧರರ ಪಾತ್ರ ಕುರಿತು ಮಾತನಾಡಿದರು. ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಅಬ್ದುಲ್ಲಾ ಇಬ್ರಾಹಿಂ ಎಲ್ಲ ಪದವೀಧರರಿಗೆ ಶುಭ ಕೋರಿದರು. ಡಾಕ್ಟರೇಟ್ ಮತ್ತು ಎಂಜಿನಿಯರಿಂಗ್ ಶೈಕ್ಷಣಿಕ ಪದವಿಗಳನ್ನು ಪಡೆದ ಎಲ್ಲರಿಗೂ ಪದವಿ ಪ್ರದಾನ ಮಾಡಲಾಯಿತು ಹಾಗೂ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಮೀಜ್ MK ಪದವೀಧರ ಪ್ರಮಾಣ ವಚನವನ್ನು ಬೋಧಿಸಿದರು. ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಶರ್ಮಿಳಾ ಕುಮಾರಿ M ವಂದಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಅಹಮದ್ ಕುಟ್ಟಿ, ಹಣಕಾಸು ಅಧಿಕಾರಿ, ಶ್ರೀ ಶರ್ಫುದ್ದೀನ್ AZM, PA ವಿದ್ಯಾಸಂಸ್ಥೆ ಮಂಗಳೂರು, MBA ವಿಭಾಗದ ನಿರ್ದೇಶಕ ಹಾಗೂ ಡೀನ್, ವಿದ್ಯಾರ್ಥಿ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸೈಯದ್ ಅಮೀನ್, ಬಯೋಟೆಕ್ನಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣ ಪ್ರಸಾದ್, ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪಾಲಾಕ್ಷಪ್ಪ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದ ಉಸ್ತುವಾರಿ ಮುಖ್ಯಸ್ಥ ಪ್ರೊಫೆಸರ್ ಮೊಹಮ್ಮದ್ ಹುಸೈನ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಝೋನ್ ವಾಲ್ಡರ್, ಪ್ರಥಮ ವರ್ಷದ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಅಬ್ದುಲ್ ಮಜೀದ್ ಹಾಗೂ ಸಮೂಹ ಸಂಸ್ಥೆಗಳ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗ ಮತ್ತು ಪೋಷಕರು ಭಾಗವಹಿಸಿದ್ದರು. ಪ್ರೊಫೆಸರ್ ಫಾತಿಮಾ ರೆಹಾನ್ ಮತ್ತು ಪ್ರೊಫೆಸರ್ ಶಮಾ ಹಕೀಂ ಸಮಾರಂಭವನ್ನು ನಿರೂಪಿಸಿದರು.